ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಅಂಜಲ್ ಫಿಶ್ ಕಟ್ಟ ಮಿರ್ಚಿ ಮಸಾಲ. ಅಂಜಲ್ ಮತ್ತು ಸುರ್ಮಾಯಿ ಅಂತ ಹೇಳ್ತಾರೆ ನೋಡಿ, ಆ ಫಿಶ್ಶಿಂದ ನಾನು ಇವತ್ತು ಒಂದು ರುಚಿಯಾದಂಥ ಸಿಂಪಲ್ ಆದಂಥ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂಜಲು ಆ್ಯಕ್ಚುಲಿ ತುಂಬ ಜನ ಫ್ರೈ ಮಾತ್ರ ಯೂಸ್ ಮಾಡ್ತಾರೆ ಫ್ರೈಗೆ, ಬಟ್ ಇದರಲ್ಲಿ ಈ ಥರ ಕಟ್ಟ ಮಿರ್ಚಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಫಿಶ್ ಪ್ರಿಯರು. ನೋಡಿ, ತುಂಬಾ ಸುಲಭವಾದಂಥ ರೆಸಿಪಿ, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ಚಳಿಗಾಲದಲ್ಲಂತೂ ಇದು ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಸಲ ಮಾಡಿ ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಮತ್ತು ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಸಾಮಗ್ರಿಗಳು, ಇದು ಜುಮ್ಮನ್ಕಾಯಿ ಅಂತ ಹೇಳಿ ಮಂಗಳೂರು ಸ್ಟೋರ್ನಲ್ಲಿ ಸಿಗುತ್ತೆ. ಧನಿಯಾ ಕಾಳು 1 ಸ್ಪೂನಷ್ಟು ಹುರಿದಿಟ್ಕೊಂಡಿರೋವಂಥದ್ದು. ಇದು ಕೋಕಮು ಒಂದು 5-6 ತಗೊಳ್ಳಿ ಹುಳಿಗೆ. ಮತ್ತು ಧನಿಯಾ ಮತ್ತು ಮೆಂತ್ಯ ಮತ್ತು ಮಸ್ಟರ್ಡ್ ಎರಡೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ ಕಡಿಮೆ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಹುಣಸೆ ಹಣ್ಣು ಮತ್ತು ಇದೊಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಮೆತ್ತಗಾಗಲಿ ಚೆನ್ನಾಗಾಗಲಿ ಅಂಥೇಳಿ. ಬಿಸಿ ನೀರಿನಲ್ಲೇ ನೆನೆಸಿಟ್ಕೊಳ್ಳಿ. ಇದಿಷ್ಟು ಪದಾರ್ಥ ಇದ್ದರೆ ಸಾಕು ಇದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪು ಅಂತೂ ತುಂಬಾ ಇಂಪಾರ್ಟೆಂಟು, ಇದು ಬೇಕೇ ಬೇಕು ಇದಕ್ಕೆ. ನೋಡಿ, ಮಿಕ್ಸಿ ಜಾರ್ನಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ ಹುರಿದಿಟ್ಕೊಂಡಿರೋವಂಥದ್ದು, ಬೆಳ್ಳುಳ್ಳಿ ಹೆಸರು ಒಂದು ಅರ್ಧ ಹಾಕ್ಕೊಳ್ಳಿ, ಇನ್ನೂ ಅರ್ಧ ಮಿಕ್ಕಿಸ್ಕೊಂಡಿದ್ದು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಮತ್ತು ಇದು ಮಸ್ಟರ್ಡ್ ಮತ್ತು ಮೆಂತ್ಯ ಹುರಿದಿಟ್ಕೊಂಡಿರೋವಂಥದ್ದು, ಹಾಗೆಯೇ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದಂಥ ಇಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಕೋಕಮ್ಮು ಮತ್ತು ಬೆಳ್ಳುಳ್ಳಿ ಅದರಲ್ಲೇ ಅರ್ಧ ಉಳಿಸಿಟ್ಕೊಂಡಿದ್ದೆ. ಇವಾಗ ಇದು ಜಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಜಾಸ್ತಿ ನೈಸ್ ಮಾಡ್ಕೊಳ್ಬಾರ್ದು, ತರತರಿಯಾಗಿ, ಅಂದರೆ ಅದೆಲ್ಲ ಹಾಗೇ ಬಾಯಿಗೆ ನಮಗೆ ಸಿಗಬೇಕು. 1-2 ಸಲ ಆಫ್ ಆನು ಮಾಡ್ಕೊಳ್ಳಿ ಸಾಕು. ಇದಾದ ನಂತರ ಲಾಸ್ಟ್ನಲ್ಲಿ ಜುಮ್ಮನ್ಕಾಯಿ ಹಾಕ್ಕೊಳ್ಳಿ. ಇದು ಟೇಸ್ಟ್ ಮೇಕರ್ ಥರ, ಇದನ್ನು ಹಾಕ್ಕೊಂಡ್ರೆ ಸಾರು ಘಮ ಚೆನ್ನಾಗಿರುತ್ತೆ. ಮತ್ತು ನಾವು ಅದನ್ನು ಬಾಯಿನಲ್ಲಿ ಹೀಗೇ ಚೀಪಿ ನಂತರ ಅದನ್ನು ತೆಗೆದು ಬಿಸಾಕಬೇಕು, ಅದು ತಿನ್ನೋಕ್ಕಾಗೋದಿಲ್ಲ. ಸೊ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮೀನು ಸಾರಿಗೆಲ್ಲ ನಾವು ಹಾಕ್ತೀವಿ. ಮಂಗಳೂರು ಸ್ಟೈಲ್ನಲ್ಲೇ ಇದನ್ನೆಲ್ಲ ನಮಗೆ ಬೇಕೇ ಬೇಕು ಮೀನು ಸಾರಿಗೆ ಹಾಕುವಾಗ, ಅದಕ್ಕೋಸ್ಕರ ಇದು ಮಂಗಳೂರು ಸ್ಟೋರ್ನಲ್ಲಿ ಈಸಿಯಾಗಿ ಸಿಗುತ್ತೆ. ನೋಡಿ, ಮಸಾಲೆ ತುಂಬ ನೈಸಾಗಿ ಗ್ರೈಂಡ್ ಆದಮೇಲೆ ಕೋಕಮ್ಮು ಮತ್ತು ಬೆಳ್ಳುಳ್ಳಿ ಹಾಗೆಯೇ ಅದು ಜುಮ್ಮೆನ್ಕಾಯಿ ಅದಿಷ್ಟು ಈ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಮಸಾಲ ಇವಾಗ ರೆಡಿ ಆಯಿತು. ಮತ್ತು ನೀರು ಜಾಸ್ತಿ ಹಾಕ್ಕೊಂಡು ತೆಕ್ಕೊಳ್ಬಾರ್ದು, ಸ್ವಲ್ಪನೇ ನೀರು ಹಾಕಿ ತೆಗೆದಿಟ್ಕೊಳ್ಳಿ. ಜಾಸ್ತಿ ಮೆತ್ತಗೆ ನೀರು ಆಗಿಬಿಟ್ರೆ ಚೆನ್ನಾಗಿರಲ್ಲ ಫಿಶ್ ಮಸಾಲ. ಈಗ ಇದನ್ನೆಲ್ಲ ತೆಗೆದು ಫಿಶ್ ಒಂದು ಪಾತ್ರೆಯಲ್ಲಿ ಫಸ್ಟ್ ಮಸಾಲೆ ಕುದಿಸ್ಕೊತೀನಿ. ಮಸಾಲೆ ಕುದ್ದಿದ ನಂತರ ಆ ಫಿಶ್ನ ಹಾಕಿ ಒಂದು 15 ನಿಮಿಷ ಚಿಕ್ಕೂರಿನಲ್ಲೇ ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಬೇಕು. ನೋಡಿ, ಅಲ್ಲಿಗೆ ಇದು ಫಿಶ್ ಕಟ್ಟ ಮಿರ್ಚಿ ಮಸಾಲ ರೆಡಿ ಆಯಿತು. ಈಗ ನೋಡಿ, ಒಳ್ಳೆ ಕುದಿ ಬರ್ತಾಯಿದೆ. ಫಸ್ಟಿಗೆ ನಾನು ಮಸಾಲೆನ ಚೆನ್ನಾಗಿ ಕುದಿ ಬರ್ಸ್ಕೊಂಡಿದ್ದಾಯಿತು. ನಂತರ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಫಿಶ್ಶನ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅಂಜಲ್ ಫಿಶ್ ಇದು ನೋಡಿ. ಇವಾಗ ಕೆಜಿಗೆ ಸ್ವಲ್ಪ ರೇಟೂ ಜಾಸ್ತಿ ಇರುತ್ತೆ, ಬಟ್ ತುಂಬಾ ಒಳ್ಳೆ ಫಿಶ್ಶು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಮಧ್ಯದಲ್ಲಿ ಮಾತ್ರ ಒಂದೇ ಒಂದು ಮುಳ್ಳಿರುತ್ತೆ. ಸೊ ಮುಳ್ಳು ತೆಗೆದು ಈಸಿಯಾಗಿ ತಿನ್ಬೋದು. ಇದು ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ಇಡ್ಲಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.